ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ತಲಕಾವೇರಿ. ಯಾರ ಜೊತೆ ಅಂತ ತೋರಿಸ್ತೀನಿ ನಾನು. ಸೊ ಪ್ಲೇಸ್ ಹೇಗಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ಈ ವಿಡಿಯೋದಲ್ಲಿ. ಸೊ ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬರ್ತಾ ಇದ್ದಾರೆ ಬುಲೆಟ್ ಬಸ್ ಫುಲ್ಲು ಟಿಪ್ ಟಾಪ್ ಆಗಿ ಬರ್ತಾ ಇದ್ದಾರೆ. ಹೆಲ್ಮೆಟ್ ಎಲ್ಲ ಹಾಕೊಂಡು, ಬ್ಯಾಗಲ್ಲಿ ಹಾಕೊಂಡು. ಉದಯ್, ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಮ್ ರೈಡರ್ ಈಗ ಮಾತಾಡ್ತಾರೆ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ. ಉದಯ್, ನಾವ್ ಎಲ್ಲಿ ಹೋಗ್ತಿದೀವಿ ಈಗ? ನಾವೀಗ ತಲಕಾವೇರಿ ಹೋಗ್ತಾ ಇದೀವಿ. ನೀವು ಜಾಯ್ನ್ ಆಗಿ ಬನ್ನಿ. ರೈಡ್ ಹೇಗಿರ್ತದೆ ಇವತ್ತು? ರೈಡ್ ಸಖತ್ತಾಗಿರುತ್ತೆ, ಬಿಸಿಲು ಬೇರೆ. ಸೊ ಫುಲ್ ಎಂಜಾಯ್ ಮಾಡೋಣ ಈ ಬಿಸಿಲು ಟೈಮಲ್ಲಿ. ಸೊ ಓಕೆ ಫ್ರೆಂಡ್ಸ್, ನಾವು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಹೋಗ್ತಾ. ಸೊ ನಮ್ ರೈಡ್ ಸ್ಟಾರ್ಟ್ ಆಗುತ್ತೆ ಉದಯ್ ಅಣ್ಣ ಜೊತೆ. ಎಸ್, ಬಾಯ್. ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಶ್ರೀ ಚೆನ್ನಕೇಶವ ಟೆಂಪಲ್ ಇಂದ. ದೇವರೇ ತುಂಬ ಒಳ್ಳೇದಾಗ್ಲಿ, ಎಲ್ಲ ರೈಡ್ ಆರಾಮಾಗಿ ಹೋಗಿ ಬರ್ಲಿ ನಾವು. ಇನ್ನೂ ನಿನ್ ಜೊತೆ ಇಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಸ್ಟೈಲ್ ಗ್ಲಾಸ್ ಎಲ್ಲ ಹಾಕೊಂಡು ಕೂತ್ಕೊಂಡಿದ್ದೀನಿ. ಸುಳ್ಳಿಯಲ್ಲಿ ಯಾರು ಕಂಡಿಡಿದು ಮಾತಾಡಿಸ್ತಾರ ಅಂತ, ರೀಲ್ಸ್ ಮಾಡ್ತಾನೆ ಹುಡುಗ ಅಂತೇಳಿ. ಸದ್ಯಕ್ಕೆ ಯಾರು ಮಾತಾಡ್ಸೋರು ಯಾರು ಇಲ್ಲ. ಟೈಮ್ ಬರುತ್ತೆ ಇನ್ನು ಮುಂದೆ ಯಾರು ಮಾತಾಡಿಸ್ತಾರೆ. ಸುಳ್ಳ್ಯದಲ್ಲಿ ನಮ್ಮ ಪೆಟ್ರೋಲ್ ಬಂಕ್ ಬಂದಿದ್ದೀವಿ ಈಗ. ನಮ್ಮ ಉದಯಣ್ಣ ಬೈಕಿಗೆ ನಂದಿ ಅಂತ ಹೆಸರಿಟ್ಟಿದ್ದಾರೆ. ಈಗ ನಮ್ಮ ನಂದಿಗೆ ಜ್ಯೂಸ್ ಕುಡ್ಸೋಣ. 10 ರೂಪಾಯಿ ಇದು. ಮೀಟರ್ ಬೇಕು, ಮೀಟರ್. ರೈಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಿಸಿಲಿಗೆ ಒಂದು ಮಗ್ಗೆ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಒಂದು ಮಗ್ಗೆ ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ. ಬಿಡು ತಗೊಂಡ್ ಬರೋಷ್ಟರಲ್ಲಿ ಉದಯಣ್ಣ ಕಾಣೆ ಆಗ್ಬಿಟ್ಟವ್ರೆ ಅಂದ್ಬಿಟ್ಟು. ಈಗ ನನ್ನ ಮಗ ಜೊತೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲೋದ್ರು ಅಂತಾನೆ ಗೊತ್ತಾಯ್ತಲ್ಲ ಉದಯಣ್ಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿಂದ ಹೋಗುವ. ಈ ಕಡೆ ರೋಡ್ ಅಷ್ಟು ಸರಿ ಇಲ್ಲ. ಆಟೋ ಡ್ರೈವರ್ಸ್ ಕೇಳಿದ್ವಿ. ಅದೇ ರೋಡ್ ಬೆಸ್ಟ್. ಸೊ ಅದೇ ರೋಡ್ ಬೆಸ್ಟಾ? ಸರಿ, ಓಕೆ. ಎಲ್ಲೋಗಿರೋದಣ್ಣ ನೀವು? ಎಲ್ಲೋಗಿದ್ರಿ? ಆಟೋ ಡ್ರೈವರ್ ಹತ್ರ. ನಾನೆಲ್ಲ ನೀವು ಕಾಣಿ ಹತ್ರ ನಿಲ್ಸಿದ್ರು. ನಾನು ಈ ನನ್ನ ಮಗನ ಜೊತೆ ಇರೋದು ಬೇಡ ಅಂತೇಳಿ. ಸೊ ತಗೊಳ್ಳಿ. ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ. ಓಕೆ. ಉದಯಣ್ಣನಿಗೆ ಲಾಸ್ಟ್ ಟೈಮ್ ನಾವು ಟ್ರಿಪ್ ಹೋಗ್ಬಿಟ್ಟು ಗಾಡಿಯಲ್ಲೆಲ್ಲ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ತಿಳ್ಕೊಂಡಿದ್ರು ರೋಡು. ಸೊ ಇವಾಗ ಮೇನ್ ರೋಡಲ್ಲೇ ಹೋಗೋಣ, ಕಟ್ ರೂಟೆಲ್ಲ ಬೇಡ. 12 ಗಂಟೆ ಟೈಮು. 12 ಗಂಟೆ ಟೈಮಲ್ಲಿ ಸುಳ್ಯ ಹೆವಿ ಬಿಸಿಲಿದೆ. ಯಾರೋ ಕ್ಲಾಸಿಕ್ ರಾಯಲ್ ಎನ್ಫೀಲ್ಡ್ ಲವರ್, ಎಲ್ಲ ಕ್ಲಾಸಿಕ್ ಲವರ್ ಇದೆ ಅದರಲ್ಲಿ. ನಾವು ಎಲ್ಲೇ ಯಾವುದೇ ಥರ ಪ್ಲೇಸ್ಗೆ ಹೋದ್ರು, ಎಲ್ಲೇ ಹೋದ್ರು ಇದೊಂದು ನಿಲ್ಲಿಸಿ ಒಂದು ಕೈ ಮುಗಿದು ಹೋಗ್ಬೇಕು. ಶ್ರೀ ಗಣಪತಿ ಟೆಂಪಲ್ ಇದೆ. 6.5 hours later. ಬಿಸಿಲಲ್ಲಿ ಮಜ್ಜಿಗೆ ಕುಡಿ ಒಂದು ನಿಲ್ಸಿದೀವಿ. ಯಾವುದು ಮಲೆನಾಡಲ್ಲಿ ಒಂದು ಬ್ರೇಕ್ ಇದೆ ಈಗ. ಬಿಸಿಲಲ್ಲಿ ಪೊಂಟೆ ಕುಡಿತವ್ರೆ, ನಾನು ಮಜ್ಜಿಗೆ ಕುಡಿತಾ ಇದ್ದೀನಿ. ನಾವು ಬೈಕ್ ತೆಗಿತವ್ರೆ ಈಗ. ನೆಕ್ಸ್ಟು ಸ್ಟಾಪಿನಲ್ಲಿ ತಲಕಾವೇರಿ ಸ್ಟಾಪು ಅಂತ ಹೇಳ್ತೀವಿ. ಬಟ್ ಹೋಯ್ತಾ ಯಾವ್ದಾದ್ರು ಅಂಗಡಿಗಳು ಸಿಕ್ಕರೆ ನಿಲ್ಸ್ಕೊಂಡು ಜ್ಯೂಸ್ ಕುಡ್ಕೊಂಡು ಟೀ ಕುಡ್ಕೊಂಡು ಹೋಗೋದು. Would like to take notes while I take totes of the marijuana smoke. Oh, you wanna choke them? ಎಷ್ಟು ಬಿದ್ದರ ಅಂತ ಪಾಪ. ಸೊ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು. ಹೋಗ್ಬೇಕಾದ್ರೆ ಪ್ಲೇಸಸ್ ಸಿಕ್ಕಿರೋ ದೇವಸ್ಥಾನ ಇದು. ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ಹೋಗ್ಬೇಕು ಇಲ್ಲಿ ಬಂದರೆ. ಹೇಗಿದೆ ವಾತಾವರಣ? ಫುಲ್ ಕೋಲ್ಡ್ ಇದೆ ಮಾತ್ರ ಇಲ್ಲಿ, ಇಷ್ಟು ಬಿಸಿಲಿದ್ರು. ಫೈನಲಿ ಹತ್ತತ್ರ ಬಂದ್ವಿ ನಾವು. ತಲಕಾವೇರಿ ಟೆಂಪಲ್ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಈಗ. ಸೊ ನೋಡಿ ಫ್ರೆಂಡ್ಸ್, ತಲಕಾವೇರಿ ಎಂಟ್ರೆನ್ಸ್ ಯಾವ ಥರ ಇದೆ ಅಂತ. ಹೇಗಿದೆ ಫೀಲು? 89-90 ಕಿಲೋಮೀಟರ್ ಬಂದು ಸುಳ್ಳ್ಯದಿಂದ. ಹೇಗಿದೆ ಫೀಲ್ ನಿಮಗೆ? ಚೆನ್ನಾಗಿದೆ. ಓಕೆ. ಎಕ್ಸ್ಪೆಕ್ಟೇಷನ್ ತುಂಬ ಆಯ್ತಾ ತಲಕಾವೇರಿ ಹೇಗಿತ್ತು ಅಂತ? ಚೆನ್ನಾಗಿದೆ ಪ್ಲೇಸು, ನೋಡೋಕೆ ಚೆನ್ನಾಗಿ ಕಾಣ್ತಿದೆ ದೂರದಿಂದ. ಹತ್ರ ಹೋದ್ಮೇಲೆ ನೋಡ್ಬೇಕು ಯಾವ ಥರ ಇರುತ್ತೆ ಅಂತ. ಹೌದು. ಓಕೆ, ಮುಂದೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಈಗ. ಕರ್ಕೊಂಡು ಹೋಗಿ ಚೆನ್ನಾಗಿ ಮಾಡಿದ್ರಲ್ಲ ಉದಯಣ್ಣ. ಎಲ್ಲೆಲ್ಲ ಹೋಗೋದು ಇದೆಲ್ಲ ಕೊಳೋದೇನ? ಒಳಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲಲ್ಲ. ಹೌದೌದು. ಮೀನುಂಟುದೇನಾ?
ಹಾಂ ಅಲ್ಲಿ ಮೀನು. ದೇವಸ್ಥಾನದ ಯುನಿಕ್ ಪ್ಲೇಸ್ ಇದು. ಇಲ್ಲಿ ಕಾಯಿನ್ ಹಾಕ್ತಾರಲ್ಲ ಅದ್ರೊಳಗೆ ಬೀಳ್ಬೇಕಾ? ಕಾಯಿನ್ ಬೀಳ್ಬೇಕು ಅದ್ರೊಳಗಡೆ. ಹಾಕಿದೆವು. ಕಾಯಿನ್ ಇದ್ರೆ ನಾವು ಸಹ ಟ್ರೈ ಮಾಡ್ಬೋಯ್ತು. ಕಾಯಿನ್ ಇಲ್ಲ ಅಲ್ಲ ಉದಯಣ್ಣ, ಇಷ್ಟದ ಮಾತ್ರ ಇಲ್ಲಿ ನೇಚರ್ ಒಳ್ಳೆ ಉಂಟಲ್ಲ ಉದಯಣ್ಣ. ಹಿಂದೆ ತಿರುಗಿ ನೋಡಿದ್ರೆ ಎಂಥ ನೇಚರ್ ಹಿಂದೆ. ವಿಡಿಯೋ ಯಾರು ನೋಡ್ತೀರೋ ಒಂದ್ಸಲ ವಿಸಿಟ್ ಮಾಡಿ ತಲಕಾವೇರಿಗೆ. ಚೆನ್ನಾಗಿದೆ ಪ್ಲೇಸು, ಒಳ್ಳೆ ವಾತಾವರಣ ಚೆನ್ನಾಗಿದೆ ಮಾತ್ರ.